ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾರಿ ಮಲ್ಲಿಗೆ ನನ್ನ ಮೇಲೆ ಏನಾದರೂ ಡೌಟ್ ಶುರು ಆಗಿದೆಯಾ ಅಂತ. ಯಾಕಂದ್ರೆ ಈ ನಡುವೆ ಅವಳ ನಡವಳಿಕೆ ತುಂಬಾನೇ ವಿಚಿತ್ರವಾಗಿದೆ. ನಾನು ಬದಲಾಗಿದ್ದೀನಿ ಅಂತ ಅವಳ ಮುಂದೆ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಿರೋದು ವರ್ಕೌಟ್ ಆಗ್ತಿದ್ಯಾ ಇಲ್ವಾ? ನೀವೇನು ಇಷ್ಟೊಂದು ಬೇಗ ಬಂದ್ಬಿಟ್ಟಿದ್ದೀರಾ? ಇವತ್ತು ಅಲ್ಲಿ ಇಲ್ಲಿ ಅಂತ ಡಬಲ್ ಕೆಲಸ ಇರ್ಲಿಲ್ವಾ? ಇಲ್ಲ ಮಲ್ಲಿ, ಯಾವುದೇ ಡಬಲ್ ಕೆಲಸ ಇರಲಿಲ್ಲ ಮಲ್ಲಿ. ಆ್ಯಕ್ಚುಲಿ ಅಣ್ಣಂದು ಆರ್ಡರ್ ಆಗಿದೆ. ಆಫೀಸಲ್ಲಿ ಕೆಲಸಗಳಿಗೆ ಎಷ್ಟು ಟೈಮ್ ಕೊಡಬೇಕು ಅಷ್ಟೇ ಕೊಡಬೇಕು, ಉಳಿದ ಸಮಯನೆಲ್ಲ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಬೇಕು ಅಂತ. ಹಾಗಾಗಿ ಬೇಗ ಬಂದೆ. ಮುದ್ದು ಹೆಂಡತಿ ಜೊತೆ ಸ್ವಲ್ಪ ಸರಸ ಸಲಾಪ ಆಡೋಣ. ಸಾಕು ಸುಮ್ಕಿರಿ. ಸಾಕು ಇನ್ನು ಏನು ಶುರುನೇ ಮಾಡಿಲ್ಲ ಮಲ್ಲಿ, ಆಗ್ಲೇ ಸಾಕು ಅಂತೀಯಲ್ಲ ನೀನು. ಐ ಮೀನ್ ಯಾಕೆ ಅಂದೆ? ಯಾಕೆ ಅಲ್ಲ, ಮನೇಲೊಬ್ಳು ಹೆಂಡ್ತಿದ್ದಾಳೆ ಅಂತ ಹೇಳಿ ಇಷ್ಟೇ ನೆನಪಿರ್ಲಿಲ್ವಾ ನಿಮ್ಗೆ? ಬಾಬರ್ ಹೇಳಿದ್ನಾಕ್ ನೆನಪಾಯ್ತಾ? ಮಲ್ಲಿ ಏನ್ ಮಾತಾಡ್ತಿದ್ಯಾ ನೀನು? ಮಲ್ಲಿ ಬೇಸಿಕಲಿ ನಿನ್ ಮೇಲೆ ಆ ಪ್ರೀತಿ, ಪ್ರೇಮ, ಕೇರು ಪಾರು ಅದೆಲ್ಲ ಇದ್ದೇ ಇದೆ ಮಲ್ಲಿ. ಮಧ್ಯದಲ್ಲಿ ಸ್ವಲ್ಪ ಏನೋ ತಲೆ ಕೆಟ್ಟು ಡೈವರ್ಷನ್ ತಗೊಂಡಿದ್ದೆ ಅನ್ನೋದು ಬಿಟ್ರೆ ನಿನ್ ಮೇಲಿನ ಪ್ರೀತಿ ಹಾಗೇ ಇದೆ. ಆದ್ರೆ ಅದನ್ನ ಬಾಯ್ ಬಿಟ್ಟು ಹೇಳ್ಕೋತಿರ್ಲಿಲ್ಲ ಅಷ್ಟೇ. ನಾನು ಸ್ವಲ್ಪ ಮುಜುಗರ, ಹೆಸಿಟೇಷನ್. ಆದ್ರೆ ಮನ್ಸಿನ ಮೂಲೆಯಲ್ಲಿ ಅದು ಯಾವಾಗ್ಲೂ ಇದ್ದೇ ಇದೆ. ಹೌದಾ? ಗೊತ್ತೇ ಇರ್ಲಿಲ್ಲ. ಅದಾಗೆ ಬೇಬಿ, ಒಂದ್ಸಲ ಗೊತ್ತಾಗಲ್ಲ. ನಾನು ಇವನು ಬೇಬಿನಾ? ಬೇಬಿ ನೈಸ್ ವರ್ಡ್ ಅಲ್ಲ? ಫ್ಲೋ ಅಲ್ಲಿ ಬಂತು, ಸೌಂಡಿಂಗ್ ತುಂಬಾ ಚೆನ್ನಾಗಿದೆ ಅಲ್ಲ? ಚೆನ್ನಾಗೇನೋ ಐತೆ, ಆದ್ರೆ ನನಗೆ ಸೆಟ್ ಆಗಾಕಿಲ್ಲ. ಬೇರೆ ಎಲ್ಲಾದ್ರೂ ಪ್ರಯೋಗ ಮಾಡಿ. ಅಯ್ಯೋ ದಂಡಿ, ಅದು ಆಲ್ರೆಡಿ ಬೇರೆಯವ್ರು ಹೇಳ್ತಿರೋದನ್ನೇ ನಿನ್ನ ಮೇಲೆ ಪ್ರಯೋಗ ಮಾಡಿದ್ದು. ಏನ್ ಮತ್ತೊಂದು ತಾರ್ತೆ ಮಲ್ಲಿ ನೀನು ಬಿಡ್ತು ಅನ್ನೋ ಹಾಗೆಲ್ಲ ಮಾತಾಡ್ತಾರ? ಬೇರೆ ಯಾರ ಮೇಲೆ ಪ್ರಯೋಗ ಮಾಡ್ಲಿ ಹೋಗಿ? ನನ್ಗಿರೋಳು ನೀನೊಬ್ಳೆ ಅಲ್ವಾ? ಏನೇ ಪ್ರಯೋಗ ಮಾಡೋದಿದ್ರು ನನ್ನ ಮುದ್ದು ಹೆಂಡತಿ ತಾನೇ ಪ್ರಯೋಗ ಮಾಡ್ಬೇಕಲ್ವಾ? ಆಕ್ಚುಲಿ ಮಲ್ಲಿ ನಿನ್ನ ಮೇಲೆ ಇವತ್ತು ಲವ್ ತುಂಬ ಜಾಸ್ತಿ ಆಗ್ತದೆ. ಅಣ್ಣ ಆರ್ಡರ್ ಮಾಡಿದ್ದು ಒಳ್ಳೇದಾಯ್ತು ಮಲ್ಲಿ. ಅವನು ಆರ್ಡರ್ ಮಾಡಿ ಒಳ್ಳೆ ಕೆಲಸ ಮಾಡ್ದ. ಇಷ್ಟು ದಿನ ನಮ್ಮಿಬ್ರ ಮಧ್ಯೆ ಇದ್ದಂಥ ಒಳ್ಳೆ ಟೈಮ್ನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ಮೇಲೆ ಮಲ್ಲಿ ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ, ಯಾವಾಗಲೂ ನಿನ್ನ ಜೊತೆ ಹೀಗೆ ಅಂಟ್ಕೊಂಡೇ ಇರಬೇಕು ಅನ್ನಿಸ್ತದೆ. ಪ್ರಾಮಿಸ್ ಮಲ್ಲಿ. ಇಷ್ಟು ದಿನ ನನ್ನ ಹೆಂಡತಿಗೆ ಟೈಮ್ ಕೊಡೋಕ್ಕಾಗ್ತಿಲ್ವಲ್ಲ, ಅವಳ ಜೊತೆ ಇರೋಕ್ಕಾಗ್ತಿಲ್ವಲ್ಲ ಅಂತ ತುಂಬಾನೇ ಗಿಲ್ಟ್ ಫೀಲ್ ಕಾಡ್ತಾ ಇತ್ತು. ಆದರೆ ಇನ್ನು ಮೇಲೆ ಆ ಗಿಲ್ಟನ್ನ ದಿನೇ ಕಡಿಮೆ ಮಾಡ್ಕೋತ. ಏನ್ ಗೊತ್ತಾ ಮಲ್ಲಿ, ಇನ್ಮೇಲೆ ನಿನ್ನ ಜೊತೆ ಜಾಸ್ತಿ ಇರ್ತೀನಿ ನಾನು. ಲವ್ ಯು ಮಲ್ಲಿ, ಲವ್ ಯು ಸೋ ಮಚ್. ಏಯ್ ಮಲ್ಲಿ, ಸಾಬಿಟ್ಲಲ್ಲ. ಬಂದಾಕಿನಿ. ಈಗ ನಮಗೆ ಸಾವೇ ಸಂಜೀವಿನಿ, ನಮ್ಮ ನೋವಿಗೆ ಸಾವೇ ಮದ್ದು. ನಾವಿಲ್ಲದೆ ಹೋದರೆ ಕಡೆ ಪಕ್ಷ ಅವನ ಮಹಿಮಾನ ಚೆನ್ನಾಗಿ ನೋಡ್ಕೊತಾನೆ. ಅವ್ರು ಚೆನ್ನಾಗಿರ್ತಾರೆ ಮಂದಾಕಿನಿ. ನಾವಿಲ್ಲದೆ ಇದ್ದರೂ ಈ ಪ್ರಪಂಚ ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗುತ್ತೆ. ಹೆಚ್ಚಂದ್ರೆ ಒಂದು 4 ದಿನ ಕಣ್ಣೀರು ಹಾಕ್ತಾರೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಬದುಕು ಸಾಕಕ್ಕೆ ಶುರುವಾಗ್ಬಿಡುತ್ತೆ. ಹೋಗೋಣ. ಹೆಂಡತಿ, ಇನ್ನು ಏನು ಯೋಚನೆ ಮಾಡ್ತಾ ಇದ್ದೀರಾ? ಅತ್ತೆ ಮಾವ ಬಂದು ತುಂಬ ಹೊತ್ತಾಗಿದೆ. ಅವ್ರು ನಮಗೋಸ್ಕರ ಕಾಯ್ತಾ ಇದ್ದಾರೆ. ಆಮೇಲೆ ಅವರು ವಾಪಸ್ ಹೊರಟೋದ್ರೆ ಕಷ್ಟ. ಬನ್ನಿ ಹೋಗಿ ಮಾತಾಡ್ಸೋಣ. ಹಾಗೆಲ್ಲ ಮಾಡಬಾರ್ದು. ಪಾರ್ಥ, ಬರೋದಕ್ಕೆ ನನಗೂ ಇಷ್ಟನೇ. ನನ್ನ ಮನಸ್ಸು ಹೋಗು ಅಂತ ಇದೆ, ಬಟ್ ಬುದ್ಧಿ ಬೇಡ ಅಂತಿದೆ. ನನಗೇನೋ ಒಂಥರ ಹೆಸಿಟೇಷನು, ಮುಜುಗರ ಆಗ್ತಿದೆ ಪಾರ್ಥ. ನಾನು ಅವ್ರಿಗೆ ಏನೆಲ್ಲ ಮಾತಾಡಿಲ್ಲ. ಇವಾಗ ಸಡನ್ನಾಗಿ ಹೋಗಿ ಅವ್ರ ಹತ್ರ ಮಾತಾಡ್ಸು ಅಂದರೆ ನನ್ನ ಕೈಲಿ ಆಗ್ತಿಲ್ಲ.
ನನ್ನ ಮುಖನಾದ್ರೂ ಹೇಗೆ ತೋರಿಸ್ಲಿ ಪಾರ್ಥ ಅವರಿಗೆ? ಹೆಂಡತಿ ನೋಡಿ, ಆ ಥರ ಎಲ್ಲ ಏನೂ ಇಲ್ಲ. ಅವರು ನಿಮ್ಮ ಅಪ್ಪ ಅಮ್ಮ. ಮಕ್ಕಳು ವಿಚಾರ ಬಂದಾಗ ಅವ್ರು ಯಾವುದೂ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಲ್ಲ, ಎಲ್ಲ ಮರ್ತಾ ಹೋಗ್ತಾರೆ. ಎಲ್ಲದೂ ಮಾಫಿ, ಕೊನೆಗೆ ಉಳಿಯೋದು ಪ್ರೀತಿ ಮಾತ್ರ. ಸೊ ತಲೆ ಕೆಡಿಸ್ಕೊಬೇಡಿ, ಬನ್ನಿ ಹೋಗೋಣ. ನಾನು ಬರಲ್ಲ ಪಾರ್ಥ. ಅಪೇಕ್ಷಾ, ಪಾರ್ಥ ಒಳಗೆ ಬರ್ಬೋದಾ? ಮಾವ ಅತ್ತೆ ಬನ್ನಿ. ನೀವು ಇಲ್ಲಿಗೆ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಅದು ನೀವೆಲ್ಲೂ ಕಾಣಿಸ್ಲೇ ಇಲ್ವಲ್ಲ, ಅದಕ್ಕೆ ಹುಡ್ಕೊಂಬಂದೆ. ಅದು ಇನ್ನೇನು ಬರಬೇಕು ಅಂತಿದ್ವಿ ಮಾವ, ಅಷ್ಟರೊಳಗೆ ಅತ್ತೆ ನೀವೇ ಬಂದ್ಬಿಟ್ರಿ. ಮಾವ ಮತ್ತೆ ಎಲ್ಲ ಆರಾಮಲ್ಲ? ನಾವೆಲ್ಲ ಆರಾಮು, ನೀವೆಲ್ಲ ಆರಾಮಲ್ವಾ? ಹಾಂ ಮಾವ, ನಾನು ಆರಾಮಾಗಿದ್ದೀನಿ. ಅಪ್ಪಿ, ಅಪ್ಪ ಅಮ್ಮನ ಮಾತಾಡ್ಸಲ್ವಲ್ಲ ನೀನು? ಅಮ್ಮ, ಅಪ್ಪ, ನನಗೆ ಕ್ಷಮಿಸ್ಬೇಡಿ ಅಮ್ಮ. ಅಪ್ಪ, ನನಗೆ ಕ್ಷಮಿಸ್ಬೇಡಿ ಅಪ್ಪ. ಐ ಆಮ್ ಸೋ ಸಾರಿ ಅಪ್ಪ, ಐ ಆಮ್ ಸೋ ಸಾರಿ. ನಾನು ನಿಮಗೆ ತುಂಬಾ ನೋವು ಕೊಟ್ಬಿಟ್ಟೆ ಅಲ್ವಾ? ಏನ್ ಮಾಡ್ಲಿ, ನಾನು ನಿಮ್ಮನ್ನ ಅಷ್ಟು ಪ್ರೀತಿಸ್ತೀನಿ, ಅದಕ್ಕೆ ಅಷ್ಟು ಹರ್ಟ್ ಕೂಡ ಮಾಡಿದೆ. ಎಲ್ಲಿ ಪ್ರೀತಿ ಜಾಸ್ತಿ ಇರುತ್ತೋ ಅಲ್ಲಿ ದ್ವೇಷನೂ ಜಾಸ್ತಿ ಇರುತ್ತೆ ಅಂತಾರಲ್ವಾ, ಹಾಗೆ ನಾನು ಅಷ್ಟು ಪ್ರೀತಿ ಮಾಡ್ತಿದ್ದ ಅಪ್ಪ ಅಮ್ಮನೇ ನನಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಗೊತ್ತಾದಾಗ ನನಗೆ ತುಂಬಾ ಬೇಜಾರಾಯ್ತು ಅಮ್ಮ. ಅದಕ್ಕೆ ನಾನು ಆ ರೀತಿ ಎಲ್ಲ ನಡ್ಕೊಂಡೆ. ಅಪ್ಪ ಅಮ್ಮ, ನೀವು ನನ್ನನ್ನ ಮೊದ್ಲಿನ ತರನೇ ಪ್ರೀತಿ ಮಾಡ್ತೀರಾ ಅಲ್ವಾ? ಇದೇನೇ ಕಂದ, ನಮ್ಮ ಮಗಳ ಕಣೆ ನೀನು. ಪ್ರೀತಿ ಎಲ್ಲಿ ಹೋಗುತ್ತೆ? ಮತ್ತ್ಯಾಕೆ ನೀವು ನನ್ನನ್ನ ಬಂದು ಮಾತಾಡಿಸ್ಲಿಲ್ಲ? ನೀವು ನನ್ನನ್ನ ದೂರ ಇಟ್ಬಿಟ್ರಿ ಅಲ್ವಾ? ನಿಮ್ಮೆಲ್ಲರಿಂದ ದೂರ ಆಗಿ ನಾನು ಅನುಭವಿಸಿದ ನೋವು ನನಗೆ ಮಾತ್ರ ಗೊತ್ತು. ನಿಮ್ಮೆಲ್ಲರನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಅಮ್ಮ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.